ಗುಬ್ಬಿ ತಾಲೂಕಿನ ನಿಟ್ಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಂಗಳ ಗೌರಮ್ಮ, ಉಪಾಧ್ಯಕ್ಷರಾಗಿ ನರಸಯ್ಯ ಅವಿರೋಧವಾಗಿ ಆಯ್ಕೆಯಾದರು. ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯನ್ನ ಇಒ ಶಿವಪ್ರಕಾಶ್ ಹಾಗೂ ಕಂದಾಯ ನಿರೀಕ್ಷಕ ಗುರುಪ್ರಸಾದ್ ನಡೆಸಿಕೊಟ್ಟರು. ನೂತನ ಅಧ್ಯಕ್ಷೆ ಮಂಗಳ ಗೌರಮ್ಮ ಮಾತನಾಡಿ, ಪ್ರಮುಖ ವ್ಯಾಪಾರ ಕೇಂದ್ರ ಎನಿಸಿರುವ ನಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಎಲ್ಲ ಸದಸ್ಯರ ಸಹಕಾರ ಪಡೆದು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ಸರ್ಕಾರದಿಂದ ಬರುವ ಅನುದಾನವನ್ನು ಅರ್ಹ ರೈತರಿಗೆ ನೀಡುವಲ್ಲಿ ಯಶಸ್ವಿಯಾಗಿ ನಿಟ್ಟೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಹೆಚ್ಚು ಅನುದಾನ ತಂದು ನಿಟ್ಟೂರು ಗ್ರಾಮ ಪಂಚಾಯಿತಿಯನ್ನ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುತ್ತೇನೆ ಅಂತ ತಿಳಿಸಿದರು. ನಾನು ನಿಟ್ಟೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದು, ಮೊದಲಿಗೆ ನನಗೆ ಸಹಕರಿಸಿದಂಥ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಅದೇ ರೀತಿ ನಾನು ಒಬ್ಬ ಸಾಮಾನ್ಯ ಕುಟುಂಬದ ಹೆಣ್ಣು ಮಗಳಾಗಿ ನಮ್ಮ ಭಾರತ ಸರ್ಕಾರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಪ್ರಜಾಪ್ರಭುತ್ವದಲ್ಲಿ ನನಗೆ ಅದೇ ರೀತಿ ಘನತೆಯ ಗೌರವವನ್ನು ದೊರಕಿಸಿಕೊಟ್ಟ ಭಾರತ ಸರ್ಕಾರದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯ ಪೂರಕವಾಗಿ ನನಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಆಗಿದೆ. ಇನ್ನು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನರಸಯ್ಯ ಮಾತನಾಡಿ, ಎಲ್ಲಾ ಸದಸ್ಯರು ಒಟ್ಟಾಗಿ ಸೇರಿ ಕೆಲಸ ಮಾಡುತ್ತೇವೆ. ಪಂಚಾಯಿತಿ ಅಭಿವೃದ್ಧಿಗೆ ಕೈಜೋಡಿಸಿ ಎಲ್ಲರ ವಿಶ್ವಾಸ ಪಡೆದು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ. ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟು ಕೆಲಸ ಮಾಡುತ್ತೇನೆ ಅಂತ ತಿಳಿಸಿದರು. ಗುಬ್ಬಿ ತಾಲೂಕು ನಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ನನ್ನ ಆಯ್ಕೆ ಮಾಡಿರ್ತಕ್ಕಂಥ ಅಕ್ಕ ತಂಗಿಯವರಿಗೆ, ಅಣ್ಣ ತಮ್ಮಂದರಿಗೆ ನಮಸ್ಕಾರ ಮಾಡ್ತಾ, ಏನು ಇವತ್ತು ನಾವು ಬಂದಿರೋದು ಇನ್ನೇನು ಏನೇನು ನಾವು ಸವಲತ್ತು ಕೊಡಬೇಕೋ, ಒಂದು ಬೀದಿ ದೀಪ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಚರಂಡಿ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಇಂಥವೆಲ್ಲ ಮಾಡೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಜನ ಆಯ್ಕೆ ಮಾಡಿ ಕಳಿಸಿರೋದು. ಈ ಒಂದು ಸರ್ಕಾರದಲ್ಲಿ ಇಲ್ಲಿವರೆಗೂ 5 ವರ್ಷ ಅವಧಿ ಮುಗಿತಾ ಬಂತು. ನಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ ಐತೆ. ಯಾವ ಬಡಬಗ್ಗರಿಗೂ ಒಂದೇ ಒಂದು ಆದ್ರೂ ಒಂದು ಗುಡಿಸಲಾಗಲಿ, ಒಂದು ಮನೆ ಆಗಲಿ, ಮತ್ತೊಂದಾಗಲಿ ಬರಲಿಲ್ಲ. ಅದರ ಜೊತೆಗೆ ಅನುದಾನಗಳನ್ನು ಬಿಡುಗಡೆ ಮಾಡಲಿಲ್ಲ. ಯಾರಿಗೆ ಮಾಡಿಕೊಡೋಕ್ಕೂ ನಮಗೆ ಭಾರಿ ಮನಸ್ಸಿಗೆ ಬೇಜಾರಾಗುವಂಥ ವ್ಯವಸ್ಥೆ ಆಗೈತೆ. ಏನು ಮಾಡೋಂಗಿಲ್ಲ. ಸರ್ಕಾರ ಅಂಥದ್ದು ಇಲ್ಲ, ನಮ್ಮ ಮನೆ ಬರುವಂಥದ್ದು ಅಂಥದ್ದು ಹೇಳಕ್ಕೆ ಬರೋದಿಲ್ಲ. ಬಟ್ ಆದರೂ ಇಲ್ಲಿಂದ ಮುಂಚಿನ 8 ತಿಂಗಳೊಳಗಾಗಿ ಏನೇನು ಬರುತ್ತೋ ಅದನ್ನೆಲ್ಲಕ್ಕೂ ನಾವು ಎಲ್ಲ ಜನಾಂಗದವರೆಗೂ ಅನುಸರಿಸಿ ನಾವು ಏನು ಮಾಡಬೇಕು ಅಂತ ಇದ್ದೀವೋ ಅದನ್ನು ಮಾಡಿ ಮುಗಿಸೋದ್ರಲ್ಲಿ 2 ಮಾತಿಲ್ಲ. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾರನಹಳ್ಳಿ ಪ್ರಭಾಕರ್, ಪಿಡಿಒ ಉಮೇಶ್, ಮುಖಂಡರಾದ ನಾಗರಾಜು, ಜಗದೀಶ್, ಗಿರೀಶ್, ಯೋಗೀಶ್, ಸಿದ್ದೇಶ್ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗಿಯಾಗಿದ್ದರು.